ಜೋಶು ಏನ್ ಕತೆ ಅವರು ಮಿಸ್ಟರ್ ಲಂಕೇಶ್ ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್ ಈ ನಮ್ಮ ನಾಯ್ಸ್ ಪೊಲ್ಯೂಷನ್ ಎಲ್ಲಿಗೆ ಹೋಗ್ಬಿಟ್ರಿ? ಇಷ್ಟ ಬಂದಾಗ ಬರ್ತಾರೆ, ಇಷ್ಟ ಬಂದಾಗ ಹೋಗ್ತಾರಲ್ಲ ಸರ್. ಯಾಕೆ ಸರ್ ನಿಮ್ ತರ ಆಗ್ಬಿಟ್ಟಾರಲ್ಲ ನೋಡಿ ಸರ್. ನೀವು ಅವಾಗ ರಜಾ ಹೋಗ್ತಾ ಇರ್ತೀರಾ? ನಾನು ಶೂಟಿಂಗ್ ಹೋಗಿದ್ದೆ. ಇವ್ರು ಈಟಿಂಗ್ ಹೋಗಿರ್ಬೇಕು. ಎಲ್ಲೋದ್ರಪ್ಪ ಇವರು? ಹಬ್ಬ ಅಲ್ವಾ, ಇದಕ್ಕೇನೆ ಹೋಗಿರ್ತಾರೆ. ಇರ್ಬೋದು ಗ್ಯಾರಂಟಿ. ಅದಂತೂ ಪಾಸಿಬಿಲಿಟಿ ಜಾಸ್ತಿ ಇದೆ. ಯು ಲುಕಿಂಗ್ ವೆರಿ ಹ್ಯಾಂಡ್ಸಮ್. ಥ್ಯಾಂಕ್ ಯು ಸರ್. ಹಬ್ಬಕ್ಕೆ ಫುಲ್ ಕಲರ್ಫುಲ್ ಆಗಿದ್ದೀರಾ. ಏನಾ ಸರ್ ಬಾಡಿಗೆ ತಗೊಂಡ್ಬಂದಿರೋದು? ಏನಮ್ಮ ಇದು ರೆಮೋ? ಇದು ಯಾವ್ದಿದು ಹೊಸ ಡೆಮೋ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಅಜ್ಜಿ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಡ್ ಬಂದೆ ನಿಮ್ಮ ಹೆಸರಲ್ಲಿ. ವಾವ್, ಶಾಬಾಸ್. ಕೊಡು ಪ್ರಸಾದ, ಕೊಡು ಪ್ರಸಾದ. ಹಿರಾಮ, ಏನ್ ಸರ್ ಇದು ಪ್ರಸಾದ? ಎಲ್ಲಿ ಕೊಬ್ಬರಿಯಲ್ಲಿ? ಏನ್ ಇದು ಬರೀ ಇದು ಕೊಡ್ತಿ ಚಿಪ್ ಕೊಡ್ತಾ ಇದೆಯಲ್ಲಮ್ಮ ನೀನು? ಮೋಹನ್ ನೀನ್ ತಿಂದ್ರೇನ್ರಿ? ನಾನೇ ಹಸ್ವಾಗ್ಬಿಡ್ತು, ತಿಂದ್ಬಿಟ್ಟೆ. ಸಾರಿ ಜಿ. ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದೆ ಅದನ್ನ ಹೇಳು. ಅದು ದೊಡ್ಡ ವಿಷಯ ಜಿ. ಆಕ್ಚುಲಿ ಬೆಳಗ್ಗೆ ನಂಗೊಂದು ಬೆಳಗಿನ ಜಾವ ಕನ್ಸು ಬಿದ್ದಿತ್ತು. ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ ಹಬ್ಬಕ್ಕೆ ಅಂತ. ನೀವು ಅಲ್ಲಿ ಬಂದಿದ್ರಿ. ನೀವು ಬಿಳಿ ಶರ್ಟ್ ಬಿಳಿ ಪಂಚ ಹಾಕೊಂಡು ಒಂದು ಮರದ ಕೆಳಗೆ ಕಾಯ್ತಾ ಇದ್ರಿ ಜಿ, ದೇವಸ್ಥಾನದ ಪಕ್ಕದಲ್ಲಿ. ನನ್ನನ್ನ ಹಿಂಗ್ ಕರೆದ್ರಿ. ಮಿಸ್ಟರ್ ಲೋಕೇಶ್, ನನಗಲ್ಲ ಅದು, ನೀವು ಹುಷಾರಾಗಿರ್ಬೇಕು. ಅದೇ ಏನಮ್ಮ? ಇರಿ ಸರ್. ನಾನ್ ಹಿಂಗ್ ಕರ್ದ್ನಾ? ಹಿಂಗ್ ಕರೆದ್ರಿ. ನಾನು ಏನ್ ചെയ്ದೆ ಅಂತ ಕರೆದ್ರಿ. ನಾನು ಬಂದೆ. ಇನ್ನು ಹತ್ರ ಬಾ ಅಂತ ಕರೆದ್ರಿ. ನಾನು ಒಂಥರ ಹತ್ರ ಬಂದೆ. ಬನ್ನಿ ಜಿ ಕೈ ಕೊಡು ಅಂತ ಕೇಳಿದ್ರಿ. ಈ ಕೈ ತಗೊಂಡ್ರಿ, ಹತ್ರ ಹೀಗೆ ಬಂದ್ರಿ, ಚೆಕ್ ಕೊಟ್ರಿ ಜಿ. ಪೂಜೆ ಮಾಡ್ಕೊಂಡು ಬಂದೆ. ಏನಾದ್ರೂ ಸಿಗ್ಬೋದಾಜಿ? ಇದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತೋಗ್ಬಿಡು. ವರ್ಕೌಟ್ ಆಗಲ್ಲ. ಚೆಕ್ಕು ನಿನಗೆ ಮರೀಚಿಕೆ ಆಗೇ ಇರ್ಲಿ. ಓಕೆ, ನೀನ್ ಅಲ್ಲಿ ಹೋಗಿ ಕೂತ್ಕೊಂಡು ಇವಾಗ ಮೋಹನ್ ಜೊತೆ ಅಲ್ಲಿ ಹುಡುಕ್ತಾ ಇರೋ, ನನಗೆ ಅನ್ಸಿದ್ರೆ ಚೆಕ್ ಕೊಡ್ತೀನಿ. ರೇಮೋ, ದೇವಸ್ಥಾನಕ್ಕೆ ಹೋಗಿದ್ರ? ಪ್ರಸಾದ ಇಲ್ವಾ? ತಿನ್ಕೊಂಬಂದಿಲ್ವಾ? ಅಲ್ಲಿ ಎಲ್ಲ ಗೋರ್ಕೊಂಡು ತಿನ್ಕೊಂಬಂದ ನೋಡಲಿ. ಬೇಕಾ ಸರ್? ಚೆಕ್ ಕೊಟ್ನಂತೆ, ಚೆಕ್ಕು. ನಾಯ್ಸ್ ಪೊಲ್ಯೂಷನ್ ಬಹಳ ಚೆನ್ನಾಗಿದ್ದೀವಿ. ಯಾಕೋ ಮಚ್ಚ ಮೋರ್ದ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರಿಗೆ. ನಾಯ್ಸ್ ಪೊಲ್ಯೂಷನ್ ಬಹಳ ಚೆನ್ನಾಗಿದ್ದೀವಿ. ಸಕ್ಕದಾಗಿದೆ. ಹಿಂಗೆ ಇರಮ್ಮ, ಬಹಳ ಚೆನ್ನಾಗೇ ಇರು. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ, ರೆಮೋಗೂ ಅಷ್ಟೇ, ಎಲ್ಲರಿಗೂ ನನ್ನ ಪ್ರೀತಿಯ ನನ್ನ ಮಿತ್ರರಿಗೆ, ನಮ್ಮ ಆಡಿಯನ್ಸ್ಗೆ, ನಮ್ಮ ನಾಯ್ಸ್ ಪೊಲ್ಯೂಷನ್ಗೆ, ನಮ್ಮ ಇಜಿಲಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರು ಎಷ್ಟು ಬೇಕಂದ್ರೂ ದುಡ್ಡನ್ನ ದುಡಿತಾ ಇರಿ, ಬೇಡ ಅಂತ ಹೇಳಲ್ಲ. ಆದ್ರೆ ಒಂದ್ 4 ಜನಕ್ಕೆ ದಾನನೂ ಮಾಡಿ, ಒಳ್ಳೇದಾಗುತ್ತೆ. ಓಕೆ, ಮರಿಬೇಡಿ. ಈ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಇದು ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ವಿಶೇಷವಾದಂತ ಹಬ್ಬ. ಈಗ ಆಲ್ರೆಡಿ ಎಲ್ಲಾರ ಮನೇಲೂ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿರ್ತೀರಾ, ಸಿಹಿ ಊಟ ಮಾಡ್ತಾ ಟಿವಿ ಮುಂದೆ ಕೂತಿರ್ತೀರಾ. ಆದ್ರೆ ನಮ್ಮ ಮನೆಯಲ್ಲಿ ಇನ್ನೂ ತುಂಬಾ ಜನ ನೆಂಟರು ಬರೋರಿದ್ದಾರೆ. ಈಗ ನಮ್ಮ ನೆಂಟರನ್ನ ಕರೆಸಿ ನಮ್ಮ ಮನೆಯಲ್ಲಿ, ನಮ್ಮ ಮಜಾ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋಣ. ನಿನ್ನೆ ನಮ್ಮ ಮನೆಗೆ ಬಂದಿದ್ದವರು ನಮ್ಮ ಫ್ರೆಂಡ್ಸು, ಆದ್ರೆ ಇವತ್ತು ಬರೋರು ನೆಂಟರುಗಳು. ನಿಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಾಗೆ ಏನಂತಾರೆ, ಸೇರ್ಕೊಂಡ್ಬಿಡಿರಲ್ಲ ಅಂತ. ವರಮಹಾಲಕ್ಷ್ಮಿ ಇರ್ಲಿ, ವರಲಕ್ಷ್ಮಿ ಇರೋದು ಸ್ವಲ್ಪ ಸಮಸ್ಯೆ ನಮ್ಗೆ. ನೋಡಿ, ಗಂಡಸರೇ ಸೇರಿದಾಗ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಅದೇ ಗಂಡಸರು ಅವರ ಹೆಂಡತಿರ ಜೊತೆ ಬಂದಾಗ, ಅವರ ಹೆಂಗಸರ ಜೊತೆ ಬಂದಾಗ ನೆಂಟರಾಗ್ಬಿಡ್ತಾರೆ. ಇವತ್ತು ನಮ್ಮ ಮನೆಗೆ ನೆಂಟರನ್ನ ಕರೆಯುವಂತ ಒಂದು ಸಮಯ. ಇವಾಗ ನಮ್ಮ ವಿಶೇಷ ಸಂಚಿಕೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಎಪಿಸೋಡಿನಲ್ಲಿ ಇವತ್ತು ಮಜಾ ಟಾಕೀಸ್ಗೆ ಬರ್ತಾ ಇರೋರು. ಸೊ ಪ್ಲೀಸ್ ವೆಲ್ಕಮ್
ನೆನಪಿರಲಿ ಪ್ರೇಮ್ ಹಾಗೂ ಜ್ಯೋತಿ ಪ್ರೇಮ್, ಪ್ರಜ್ವಲ್ ಅಂಡ್ ರಾಗಿಣಿ, ಹರಿಕೃಷ್ಣ ಅಂಡ್ ವಾಣಿ ಹರಿಕೃಷ್ಣ, ದಿನಕರ್ ಅಂಡ್ ಮಾನಸ, ಹಾಗೂ ಜೊತೆಗೆ ಹರಿಪ್ರಿಯಾ ಅಂಡ್ ಸುಧಾರಾಣಿ. ಮನೆಗೆ ನೆಂಟರು ಬರ್ತಾ ಇದಾರೆ ಅಂತ ಎಲ್ಲ ಬಿಲ್ಡಪ್ ಕೊಟ್ಟು ಸಂಸಾರ ಸಮೇತ ಬರೋದ್ ಬಿಟ್ಬಿಟ್ಟು ಸಿಂಗಲ್ ಆಗಿ ಬಂದ್ಬಿಟ್ಟಿದ್ರಲ್ಲಪ್ಪ ನೀವು. ಗುರು ಈ ಮಜಾ ಟಾಕಿಸ್ಗೆ ಬಂದು ಮಜಾ ಮಾಡೋಣ ಅಂದ್ರೆ ನೀನ್ ಇಲ್ಲೂ ಜೊತೆಲಿ ಕರ್ಕೊಂಬ ಅಂತ್ಯಾ. ಅಪ್ಪ ಹಲೋ, ನೀನೇನೋ ನೀನು ಅಲ್ಲ ಕಣೋ, ಇವತ್ತು ಹಬ್ಬ ಕಣೋ, ವರಮಹಾಲಕ್ಷ್ಮಿ ಎಲ್ಲ ನಿಮ್ಮ ನಿಮ್ಮ ಏನಂತ ದಂಪತಿಗಳೆಲ್ಲ ಒಟ್ಟಿಗೆ ಬಂದಿದ್ದೀರೋ ಒಂಥರ ಕಳೆ ಇರೋದು. ವಾಟ್ ಈಸ್ ದಿಸ್? ದಂಪತಿ ಸರಿ, ನಿನಗೆ ನಮ್ಮಲ್ಲಿ ಸಿಂಪತಿ ಇಲ್ವಾ? ಅದಲ್ಲೂ ಕುಣಿತಾನೆ ಅಂತೀವಿ ಅವ್ರ ತಾಳಕ್ಕೆ. ಇಲ್ಲ ಅವ್ರ ತಾಳಕ್ ಕುಣಿಬೇಕೇನ? ಪ್ರಜ್ವಲ್ ರಾಗಿಣಿ ಅವ್ರು ನೋಡ್ತಾ ಇರ್ತಾರೆ. ಅಲ್ಲ ಸರ್ ಈ ಸಿಂಪತಿಯಲ್ಲಿ ವರ್ಕೌಟ್ ಆಗತ್ತೆ. ಸರ್ ನೀವಾದ್ರೂ ನಿಮ್ ವೈಫ್ನ ಕರ್ಕೊಂಡ್ ಬರ್ಬಾರ್ದು. ಇಷ್ಟು ಜನಕ್ಕೆ ನೀವು ಸೀನಿಯರ್ ಸರ್. ಏನ್ ಸರ್ ಹಬ್ಬಕ್ಕಿನ ಕರ್ಕೊಂಡ್ ಬರ್ಬೇಕಲ್ಲ ಸರ್? ನೀವೇ ಯಾರ್ಯಾರಿಗೆ ಏನೇನ್ ಅಪ್ಪ, ನೀನ್ ಯಾಕಪ್ಪ ನಿರ್ದೇಶಕ? ನಾವಪ್ಪ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಆಡಿಯನ್ಸ್ ಎಲ್ಲ ಹೆಣ್ಮಕ್ಳು ನೀಟಾಗಿ ಅಲಂಕಾರ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರನ್ನ ನೋಡೋಣ ಅಂದ್ರೆ ಜೊತೆಗೆ ಇವ್ರು ಯಾಕೆ ಅಂತ ಬಿಟ್ಟು ಬಂದ್ಬಿಟ್ಟು. ಅಲ್ಲಪ್ಪ, ನಿಮ್ 4 ಜನ ಕೇಳ್ತಾ ಇದೀನಿ, ಇಷ್ಟೆಲ್ಲ ಮುಕ್ತವಾಗಿ ಮಾತಾಡ್ತಾ ಇದೀರಲ್ಲ, ಮನೆಗೆ ಹೋದ್ಮೇಲೆ ಬೆಲ್ಟಲ್ಲಿ ಬೀಳ್ತದೇನೋ ಭಯ ಇಲ್ವಾ? ಇಲ್ಲ, ಇದು ಟೈಮಿಂಗ್ ಬರೋದನ್ನ ಚೇಂಜ್ ಮಾಡಿ ಹೇಳ್ಬಿಡ್ತೀವಿ. ಅಲ್ಲ ಈ ಟೈಮಿಂಗ್ ಅಲ್ಲಿ ಅವರು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಮಾಡ್ತಿರ್ತಾರೆ. ಇರ್ತಾರೆ. ಹೆಂಗೋ ಮ್ಯಾನೇಜ್ ಮಾಡ್ತೀವಿ ಗುರು ನಾವು. ಅಲ್ಲ ಅದು ಎಪಿಸೋಡ್ ಮಿಸ್ ಆದ್ರೂ ಊಟಲ್ಲಿ ಮತ್ತೆ ನೋಡ್ಕೋಬಹುದಲ್ಲ ಅವರು? ಊಟ ಅಂತ ಒಂದು ಆಪೇ ಇಲ್ಲ ಇವಾಗ ಅಂದ್ಬಿಡ್ತೀವಿ. ಇನ್ನೊಂದ್ ಮ್ಯಾಟ್ರ್ ಗೊತ್ತಾ? ಇದು ಎಡಿಟ್ ಊಟ ಪ್ರಮೋಟ್ ಮಾಡ್ಬೇಕು, ಇವ್ನು ಅಲ್ಲೇ ಎಡಿಟ್ ಮಾಡ್ತಾರೆ. ನನಗೆ ಗೊತ್ತಾಯ್ತು. ಒಟ್ನಲ್ಲಿ ಹೆಂಡತಿಯರ್ನೆಲ್ಲ ನೀವು ಮನೇಲೆ ಬಿಟ್ಬಿಟ್ಟು ಆರಾಮಾಗಿರೋಣ ಅಂತ ಇಲ್ಲಿ ಇಲ್ಲ ಮಿಸ್ಟರ್ ಲೋಕೇಶ್, ನಾನು ಅವ್ರಿಗೆಲ್ಲ ಕೇಳ್ತಾ ಇದ್ದೀರಾ ನಿಮ್ಮ ಧರ್ಮಪತ್ನಿಯಲ್ಲಿ ಒಳಗಡೆ ಇದ್ದಾಳೆ, ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಾವು ನಿಮ್ ತರ ಅಲ್ಲ, ಕಾರ್ ತಗೊಂಡ್ಬಿಟ್ಟು ಇದು ಸೋಫಾ ಮಾಡಿಸ್ಕೊಂಡು ಫ್ರಿಡ್ಜ್ ಇಟ್ಕೊಂಡು ತೀರ್ಥಹಳ್ಳಿಗೆ ಹೋಗಿ ಶೂಟಿಂಗ್ ಮಾಡ್ತಾ ಇದೀನಿ. ಇವೆಲ್ಲ ನಾವ್ ಹೇಳಲ್ಲ. ಒಳಗಡೆ ಇದ್ದಾಳೆ ನೆಂಟ್ರು, ಗೊತ್ತಾಳೆ. ಹಾ ಬನ್ನಿಪ್ಪ ಕೂತ್ಕೊಳ್ಳಿ ಹುಡುಗರ. ಸ್ಪೀಚ್ಲೆಸ್. ಒಂದು ನೋಡ್ರಪ್ಪ, ನನ್ಗೆ ನೀವು ಇಷ್ಟು ಆರಾಮಾಗಿ ಕೂರೋದು ನನ್ಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಅಂತ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗ್ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಗಿಫ್ಟಾ? ಹಾ ಗಿಫ್ಟ್ ಬೇಗ ಬನ್ನಿ ಲಕ್ಷ್ಮಿಯರ, ಬನ್ನಿ. ಯಾರೋ ಲಕ್ಷ್ಮಿ ಅಂತ ಗುರು. ಹರಿಪ್ರಿಯಾ ಅವರೇ, ನಾವೇನೋ ಹೇಳ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ರಿ, ಹೇಳಿಪ್ಪ. ಅಲ್ಲ, ಹಬ್ಬದ ದಿನ ಇವ್ರಿಗೆಲ್ಲ ಸರ್ಪ್ರೈಸ್ ಕೊಡ್ಲೇಬೇಕಲ್ವಾ? ಅಲ್ವಾ? ಬರೀ ಬರಕ್ಕಾಗಲ್ಲ ಅಲ್ವಾ? ಕರೆಕ್ಟ್. ಹೌದು. ಅಂದ್ರೆ ಇನ್ನೊಂದ್ 3 ಜನ ಹೀರೋಯಿನ್ಸ್ ಬರ್ತಾರ. ಎಲ್ರಿಗೂ ಒಬ್ಬೊಬ್ರು. ಹೌದು, ಒಳ್ಳೆ ಗಿಫ್ಟ್ ತಂದಿದೀವಿ. ಹೌದು. ಥ್ಯಾಂಕ್ ಯು. ಲಕ್ಷ್ಮೀಸ್, ಪ್ಲೀಸ್ ಕಮ್. ನಾನು ಇವಾಗ ತಾನೇ ಅವ್ನಿಗೆ ಹೇಳ್ತಾ ಇದ್ದೆ, ಒಬ್ಬೊಬ್ರೆ ಬಂದಿದೀವಿ ಮಜಾ ಟಾಕೀಸ್ಗೆ, ಜೊತೆ ನಮ್ಮ ಎಂತಿದ್ರು ಕರ್ಕೊಂಡ್ ಬಂದಿದ್ರೆ ಎಷ್ಟ್ ಚೆನ್ನಾಗಿರೋದು, ಕಲರ್ಫುಲ್ ಆಗಿ ಅಂತ. ಥ್ಯಾಂಕ್ಸ್.
ನಮ್ಮೇಲೆ ನಮಗ್ ಸಿಂಪತಿ ಜಾಸ್ತಿ ಆಗ್ತಾ ಇತ್ತು ಒಬ್ರೇ ಇವಾಗ ಒಂಥರ ಬಂದ್ಬಿಡಿ ಎನರ್ಜಿ ಎಲ್ಲಾರು ಬಂದಿರೋದ್ರಿಂದ ಖುಷಿ ಪ್ರೇಮ್ ಮೇಲೆ ನನಗ್ ಸಿಂಪತಿ ಆಗ್ತಾ ಇತ್ತು ಅವನಿಗೆ ನನ್ ಮೇಲೆ ಸಿಂಪತಿ ಆಗ್ತಾ ಇತ್ತು ಇಬ್ರೇ ಇದೀವಿ ಅಂತ ದಾರಿಯಲ್ಲಿ ನಮಗೆ ಕೇಳಿಸ್ತು ನಿಮ್ ಸಿಂಪತಿ, ಅದಕ್ಕೆ ಕರ್ಕೊಂಡ್ ಬಂದ್ವಿ. ಥ್ಯಾಂಕ್ ಯು ರೀ ಅದೇ ಖುಷಿಯಲ್ಲಿ ಅವ್ನ ದಂಪತಿನ ಕರ್ಸ್ತಾರೆ. ಕರೆಕ್ಟ್. ಈ ತರ ಪದೇ ಪದೇ ಸಹಾಯ ಮಾಡ್ತಾ ಇರಿ. ದಿನಕರ್ ಅವರೇ ಎಷ್ಟ್ ಜನ ಚಂದ ಮತ್ತೆ ಮದುವೆ ಆಗ್ಬೇಕು ಅಂತ ಆಸೆ ಇತ್ತಂತಲ್ಲ ಸರ್ ನಿಮ್ಗೆ, ಈಗ ಹೇಳಿದ್ರಲ್ಲ ಸರ್ ಮದುವೆ ಆಗಿದೀವಲ್ಲ ಸರ್. ಅದೇ ಸರ್, ಅಲ್ಲ ಇನ್ನೊಂದ್ಸಲಿ ಮದುವೆ ಆಗ್ಬಿಡ್ಬೇಕು ಅದು ಭಯ ಆಗುತ್ತೆ. ಅವ್ರು ಅಂದಿದ್ದು ವಾಣಿ ಅಕ್ಕನೇ ಮತ್ತೆ ಮತ್ತೆ ಮದ್ವೆ ಆಗ್ಬೇಕು ಅನ್ಸುತ್ತೆ ಅಂತ. ನೀನ್ ಸರಿಯಾಗಿ ಕೇಳ್ಸಿಲ್ಲ ಮಗ ಮೈಕಲ್ ಅದು ಸರಿಯಾಗಿ ಕೇಳ್ಸಿಲ್ಲ. ನೀವೇನು ಟೆನ್ಷನ್ ತಗೋಬೇಡಿ ಹೆಣ್ಮಕ್ಳ, ಪ್ರೂಫ್ಗೆ ಊಟ ಆಪ್ ಇರುತ್ತೆ, ರಿವೈಂಡ್ ಮಾಡ್ಕೊಂಡು ನೋಡ್ತಾ ಇರಿ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಡೋಂಟ್ ವರಿ. ಓಕೆ, ಸಿಂಪತಿ ಏನು ಕಟ್ಟಲ್ಲ, ನಿನಗಿದೆ ಕಟ್ಟು, ನನ್ನ ಮನೆ ನಾಲ್ಗೆ ಕಟ್ ಮಾಡ್ತಾಳೆ, ಹೋಗ್ ಮನೆಗೆ. ಅದು ಸುಮ್ನೆ TRP ಬೇಕಲ್ಲ ಅಂತ ಏನೋ ಹೇಳ್ತಾ ಇರ್ತೀವಿ. ಆ ಊಟ ಎಲ್ಲ ಊಫಿಚ್ಚಿ ನಾನು ಮನೇಲಿ ಅವಸ್ಥೆ ಆಗ್ಬಾರ್ದು ಅಂತ ಇವಾಗ ಪ್ಯಾಚ್ ಅಪ್ ಮಾಡ್ತಿದ್ಯಾ, ನನಗೆ ಗೊತ್ತು. ನೀನ್ ಹಾಗೆ ಅದು ಸ್ಕ್ರಿಪ್ಟ್ ಕೊಟ್ಟಿದ್ದಲ್ಲ ಹಿಂಗ್ ಹೇಳಿ ಅಂತ. ನೀನಲ್ವಾ ಬರ್ಕೊಟ್ಟಿದ್ದು ಹಿಂಗ್ ಹೇಳಿ ಅಂತ. ಹೌದು ಅವತ್ತೇ ಕೊಟ್ಟಿದ್ದ. ಆಕ್ಚುಲಿ ನಾನು ಲಂಕೇಶ್ ಸರ್ ಎಲ್ಲ ಹೇಳಿದ್ವಿ ಏನಪ್ಪಾ ಹಿಂಗ್ ನೆಗೆಟಿವ್ ಆಗಿದೆ ಅಂತ. ಇಲ್ಲ ಮಗ TRP ಬೇಕು, ನೀವ್ ಹೇಳ್ರಿ ಪಕ್ಕ ಇದು ಹಿಂಗೆ ಹೇಳ್ರಿ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಇವನ ಸ್ಕ್ರಿಪ್ಟ್ ಕೊಟ್ಟಿದ್ದೆ. ಕರೆಕ್ಟ್ ಸರ್. ಪ್ರೇಮು, ಪ್ರಜ್ವಲ್ ಆಕ್ಟರ್ಸ್, ದಿನಕರ್ ಡೈರೆಕ್ಟರ್ ಎಲ್ಲ ಡೈಲಾಗ್ ಏನ್ ಕೊಟ್ರು ಅದನ್ನ ಹೇಳಿಸ್ತಾ ಇದ್ರು ಅಷ್ಟೇ. ಸಾಕ್ಷಿಗೆ ಅಲ್ಲೇ ಇದಾರೆ ಸರ್. ಇಲ್ಲಪ್ಪ ಮಜಾ ಕೇಳಿಲಿ ನಾನು, ಸರ್ ಹಬ್ಬದ ಎಪಿಸೋಡ್ ನಿಮ್ ವೈಫ್ ನ ಕರ್ಕೊಂಡ್ ಬಂದಿದ್ದು ಯಾವ್ದು ಅಂತಾರೆ. ಲಕ್ಷ್ಮಿಯರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ. ನಗಮ್ಮ ನೀನ್ ಯಾಕಮ್ಮ ಕಂಪ್ಯಾರೇಟರ್? ಇಲ್ಲ ಅವ್ರು ಇನ್ನೂ ಆ ಸಿಂಪತಿ ಬಗ್ಗೆ ಯೋಚನೆ ಮಾಡ್ತಾರೆ. ಅದ್ರ ಬಗ್ಗೆ ಅವಳು ಬೆಲ್ಟ ಇವರು ಎಲ್ಲಿಂದ ತಪ್ಪಿಸ್ಕೊಳ್ಳಿ, ಈ ಕಡೆ ಇದ್ರೆ ನಾಯಿ ಕಟ್ಟಾಕಿರ್ತಾರೆ. ಇಲ್ಲ ಬಾಲ್ಕನಿನ ಇಲ್ಲ ಹಾಲ್ ರೂಮ ಅಂತ. ಇಲ್ಲಿಂದಾನೆ ಸರ್, ಗಾಡಿಯಿಂದಾನೆ. ಏನಮ್ಮ ಹುಡುಗಿರ್ ನೋಡಕ್ ಬಂದಂತೆ ಹಾ ಹೇಳ್ತಾ ಇದ್ರು ಹುಡುಗಿ ಎಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿರ್ತಾರೆ, ನೋಡ್ಕೊಂಡ್ ಬರ್ತೀನಿ ಅಂತ. ಬಿತ್ತು ಬಿಡು ನಿನ್ಗೆ. ನನಗ್ ತುಂಬಾ ಕಾನ್ಫಿಡೆನ್ಸ್, ಯಾವ ಹುಡುಗಿ ಆದ್ರೂ ಮೋಸ್ಟ್ಲಿ ಮೋರ್ ದೆನ್ 1 hour ಅವ್ರ ಜೊತೆ ಇರಲ್ಲ, ಹೆಂಗಿದ್ರು ಮನೆಗೆ ವಾಪಸ್ ಬರ್ತಾರೆ. ಮಿಸ್ಟರ್ ಲೋಕೇಶ್ ದಿನಕರ್ ಆಗ್ಲೇ ಕೈ ಹಿಂಗ್ ಇಟ್ಕೊಂತಾರೆ, ಎಲ್ಲ ಕಚ್ಬಿಡ್ತೀನಿ ನಾನು ಮತ್ತೆ ಕೈ. ಎಲ್ಲರಿಗೂ ತುಂಬಾ ಹೃದಯದ ಸ್ವಾಗತ. ಥ್ಯಾಂಕ್ ಯು. ಮನೆ ಚಿಕ್ಕದು ಮನ್ಸ್ ದೊಡ್ಡದು, ತುಂಬಾ ಜನ ಅತಿಥಿಗಳು ಬಂದಿದ್ದೀರಾ, ಹಂಗಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ ಕೆಳಗೆ ಪ್ಲೀಸ್. ಕೂತ್ಕೊಂಡ್ಬಿಡೋಣ, ಅದಕ್ಕೆ ಬೇಡ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಚೇರ್ ಹಾ ಕೊಡ್ತೀನಿ